ನಮಸ್ಕಾರ ಗೆಳೆಯರೇ. ಇಂದು ಜಗತ್ತು ಮತ್ತೊಂದು ಮಹಾಯುದ್ಧದ ಭೀತಿಯಲ್ಲಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ದಶಕಗಳಿಂದ ನಡೆಯುತ್ತಿದ್ದ ಶೀತಲ ಸಮರ ಈಗ ನೇರ ಯುದ್ಧವಾಗಿ ಬದಲಾಗಿದೆ. ಈ ಸಂಘರ್ಷದ ಹಿಂದೆ ಕೇವಲ ಎರಡು ದೇಶಗಳಲ್ಲ, ಬದಲಾಗಿ ಇಡೀ ಜಗತ್ತಿನ ರಾಜಕೀಯ ಅಡಗಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ವೈರತ್ವ ಇಂದಿನದಲ್ಲ. ಇದು ಸುಮಾರು 45 ವರ್ಷಗಳ ಇತಿಹಾಸ ಹೊಂದಿದೆ. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ಇಸ್ರೇಲ್ ಅನ್ನು ತನ್ನ ಶತ್ರು ಎಂದು ಘೋಷಿಸಿತು. ಇಸ್ರೇಲ್ ಕೂಡ ಇರಾನ್ ಅನ್ನು ತನ್ನ ಅಸ್ತಿತ್ವಕ್ಕೆ ಇರುವ ದೊಡ್ಡ ಬೆದರಿಕೆ ಎಂದು ಪರಿಗಣಿಸಿದೆ. ಇತ್ತೀಚಿನ ಈ ಭೀಕರ ಯುದ್ಧ ಆರಂಭವಾಗಲು ಫೆಬ್ರವರಿ 2026ರಲ್ಲಿ ನಡೆದ ಘಟನೆಗಳು ಕಾರಣ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಬೃಹತ್ ವೈಮಾನಿಕ ದಾಳಿ ನಡೆಸಿದವು. ಈ ದಾಳಿಗೆ ಮುಖ್ಯ ಕಾರಣ ಇರಾನ್ನ ಅಣುಶಕ್ತಿ ಕಾರ್ಯಕ್ರಮ. ಇರಾನ್ ಅತ್ಯಂತ ವೇಗವಾಗಿ ಅಣ್ವಸ್ತ್ರಗಳನ್ನು ತಯಾರಿಸುತ್ತಿದೆ ಎಂಬುದು ಇಸ್ರೇಲ್ನ ಆರೋಪವಾಗಿತ್ತು. ಅಣ್ವಸ್ತ್ರ ಹೊಂದಿದ ಇರಾನ್ ತನಗೆ ಮಾರಕವಾಗಲಿದೆ ಎಂಬುದು ಇಸ್ರೇಲ್ನ ಆತಂಕ. ಈ ದಾಳಿಯನ್ನು ಇರಾನ್ನ ಅನೇಕ ಪರಮಾಣು ಕೇಂದ್ರಗಳು ಧ್ವಂಸಗೊಂಡವು. ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಈ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಈ ಘಟನೆಯು ಇಡೀ ಇಸ್ಲಾಮಿಕ್ ಜಗತ್ತನ್ನು ಕೆರಳಿಸಿತು. ಇರಾನ್ ಕೂಡ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ, ತಕ್ಷಣವೇ ಪ್ರತಿಕ್ರಿಯೆ ನೀಡಿತು. ಇಸ್ರೇಲ್ನ ಟೆಲ್ ಅವೀವ್ ಮತ್ತು ಹೈಫಾ ನಗರಗಳ ಮೇಲೆ ಸಾವಿರಾರು ಕ್ಷಿಪಣಿಗಳನ್ನು ಉಡಾಯಿಸಲಾಯಿತು. ಇಸ್ರೇಲ್ನ ಹೆಮ್ಮೆಯ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆಯು ಕೆಲವು ಕಡೆ ವಿಫಲವಾಯಿತು. ಈ ಯುದ್ಧಕ್ಕೆ ಎರಡನೇ ಮುಖ್ಯ ಕಾರಣ ಪ್ರಾಕ್ಸಿ ವಾರ್ ಅಥವಾ ನೆರಳು ಯುದ್ಧ. ಇರಾನ್ ನೇರವಾಗಿ ಯುದ್ಧ ಮಾಡದೆ ಹಮಾಸ್ ಮತ್ತು ಹೆಜ್ಬೊಲ್ಲಾ ಗುಂಪುಗಳಿಗೆ ಬೆಂಬಲ ನೀಡುತ್ತಿತ್ತು. ಲೆಬನಾನ್ನಿಂದ ಹೆಜ್ಬೊಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ನಿರಂತರ ದಾಳಿ ನಡೆಸುತ್ತಿತ್ತು. ಈ ಉಗ್ರಗಾಮಿ ಗುಂಪುಗಳ ಮೂಲವನ್ನು ನಾಶಪಡಿಸಲು ಇಸ್ರೇಲ್ ನಿರ್ಧರಿಸಿತು. ಮೂರನೇ ಕಾರಣವೆಂದರೆ ಅಮೆರಿಕದ ವಿದೇಶಾಂಗ ನೀತಿ. ಅಮೆರಿಕ ಇಸ್ರೇಲ್ ಪರವಾಗಿ ನಿಂತು ಇರಾನ್ನ ಆಡಳಿತವನ್ನು ಬದಲಿಸಲು ಪ್ರಯತ್ನಿಸುತ್ತಿತ್ತು. ಇರಾನ್ನಲ್ಲಿ ಈಗಿರುವ ಇಸ್ಲಾಮಿಕ್ ವ್ಯವಸ್ಥೆಯನ್ನು ತೆಗೆದುಹಾಕುವುದು ಇಸ್ರೇಲ್ನ ಗುರಿಯಾಗಿದೆ. ಇದರಿಂದ ಇರಾನ್ ತನ್ನ ಅಸ್ತಿತ್ವದ ಉಳಿವಿಗಾಗಿ ಯುದ್ಧಕ್ಕೆ ಇಳಿದಿದೆ. ಈ ಯುದ್ಧ ಈಗ ಕೇವಲ ಎರಡು ದೇಶಗಳಿಗೆ ಸೀಮಿತವಾಗಿಲ್ಲ. ಸೌದಿ ಅರೇಬಿಯಾ ಮತ್ತು UAE ಕೂಡ ಪರೋಕ್ಷವಾಗಿ ಈ ಸಂಘರ್ಷದಲ್ಲಿ ಸಿಲುಕಿದೆ. ಇರಾನ್ ತನ್ನ ನೆರೆಯ ಅರಬ್ ದೇಶಗಳಲ್ಲಿರುವ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಇದರಿಂದ ಇಡೀ ಮಧ್ಯಪ್ರಾಚ್ಯ ಪ್ರದೇಶವು ಯುದ್ಧ ಭೂಮಿಯಾಗಿದೆ. ಜಾಗತಿಕವಾಗಿ ಈ ಯುದ್ಧವು ತೈಲ ಮಾರುಕಟ್ಟೆಯ ಮೇಲೆ ದೊಡ್ಡ ಹೊಡೆತ ನೀಡಿದೆ. ಇರಾನ್ ವಿಶ್ವದ ಅತಿ ದೊಡ್ಡ ತೈಲ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದೆ. ಇದರಿಂದ ಜಗತ್ತಿನ 20% ತೈಲ ಪೂರೈಕೆ ಸ್ಥಗಿತಗೊಂಡಿದೆ. ಜಗತ್ತಿನಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಗನಕ್ಕೇರಿವೆ. ಭಾರತದಂತಹ ದೇಶಗಳಿಗೆ ಇದು ಆರ್ಥಿಕವಾಗಿ ದೊಡ್ಡ ಸಂಕಷ್ಟ ತಂದಿದೆ. ಯುದ್ಧದ ತೀವ್ರತೆ ಹೆಚ್ಚಾದಂತೆ ರಷ್ಯಾ ಮತ್ತು ಚೀನಾ ಕೂಡ ಇರಾನ್ ಬೆಂಬಲಕ್ಕೆ ನಿಂತಿವೆ. ಅತ್ತ ಯುರೋಪಿಯನ್ ರಾಷ್ಟ್ರಗಳು ಇಸ್ರೇಲ್ ಪರವಾಗಿ ಧ್ವನಿ ಎತ್ತುತ್ತಿವೆ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತದೆಯೇ ಎಂಬ ಭಯ ಕಾಡುತ್ತಿದೆ. ವಿಶ್ವಸಂಸ್ಥೆಯು ಶಾಂತಿ ಕಾಪಾಡುವಂತೆ ಮನವಿ ಮಾಡುತ್ತಿದ್ದರೂ ಪ್ರಯೋಜನವಾಗುತ್ತಿಲ್ಲ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಯುದ್ಧ ನಿಲ್ಲಿಸುವ ಯಾವುದೇ ಲಕ್ಷಣ ತೋರಿಸುತ್ತಿಲ್ಲ. ಇರಾನ್ ತನ್ನ ಸೇನಾ ಸಾಮರ್ಥ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸುತ್ತಿದೆ. ಸೈಬರ್ ಯುದ್ಧದ ಈ ಸಂಘರ್ಷದ ಮತ್ತೊಂದು ಭಾಗವಾಗಿದೆ. ಎರಡು ದೇಶಗಳು ಪರಸ್ಪರರ ವಿದ್ಯುತ್ ಮತ್ತು ಇಂಟರ್ನೆಟ್ ಜಾಲಗಳ ಮೇಲೆ ಸೈಬರ್ ದಾಳಿ ನಡೆಸಿವೆ. ಇದರಿಂದಾಗಿ ಎರಡೂ ಕಡೆ ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತಗೊಂಡಿದೆ. ಯುದ್ಧ ವಿಮಾನಗಳ ಅಬ್ಬರದಿಂದ ಮಧ್ಯಪ್ರಾಚ್ಯದ ಆಕಾಶವು ಕೆಂಪಾಗಿದೆ. ಕ್ಷಿಪಣಿಗಳ ಮಳೆಗೆ ಸಾವಿರಾರು ಅಮಾಯಕರು ಬಲಿಯಾಗುತ್ತಿದ್ದಾರೆ. ಲಕ್ಷಾಂತರ ಜನರು ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಇರಾನ್ನ ಕ್ರಾಂತಿಕಾರಿ ಸೈನ್ಯ ಅಮೆರಿಕದ ನೌಕಾಪಡೆಗೆ ಸವಾಲು ಹಾಕುತ್ತಿದೆ. ಇಸ್ರೇಲ್ ತನ್ನ ಅತ್ಯಾಧುನಿಕ F-35 ವಿಮಾನಗಳ ಮೂಲಕ ಇರಾನ್ನ ಒಳಗೆ ನುಗ್ಗಿ ದಾಳಿ ಮಾಡುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ದಾಳಿ ನಡೆಯುತ್ತಿರುವುದರಿಂದ ವಿಕಿರಣ ಹರಡುವ ಭೀತಿ ಇದೆ. ಈ ಯುದ್ಧವು ಧಾರ್ಮಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳ ಸಂಘರ್ಷವಾಗಿದೆ. ಇಸ್ರೇಲ್ ತನ್ನ ಯಹೂದಿ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದರೆ ಇರಾನ್ ಇಸ್ಲಾಮಿಕ್ ರಾಷ್ಟ್ರಗಳ ನಾಯಕತ್ವಕ್ಕೆ ಹೋರಾಡುತ್ತಿದೆ. ಜಗತ್ತಿನ ಶಕ್ತಿಶಾಲಿ ದೇಶಗಳು ತಮ್ಮ ಲಾಭಕ್ಕಾಗಿ ಈ ಯುದ್ಧವನ್ನು ಬಳಸಿಕೊಳ್ಳುತ್ತಿವೆ. ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳಿಗೆ ಈ ಯುದ್ಧವು ಒಂದು ಬಂಡವಾಳವಾಗಿದೆ. ಆದರೆ ಸಾಮಾನ್ಯ ಜನರ ಪಾಲಿಗೆ ಇದು ಮರಣಶಾಸನವಾಗಿದೆ. ಭಾರತವು ಈ ಯುದ್ಧದಲ್ಲಿ ತಟಸ್ಥ ನಿಲುವು ತಳೆಯಲು ಪ್ರಯತ್ನಿಸುತ್ತಿದೆ. ಆದರೆ ಲಕ್ಷಾಂತರ ಭಾರತೀಯರು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ.
ಅವರ ಸುರಕ್ಷತೆಯು ಭಾರತ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಒಂದು ವೇಳೆ ಯುದ್ಧ ಮುಂದುವರೆದರೆ ಭಾರತಕ್ಕೆ ತೈಲ ಪೂರೈಕೆ ಸಂಪೂರ್ಣ ನಿಲ್ಲಬಹುದು. ಇದರಿಂದ ನಮ್ಮ ದೇಶದಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ವಿಪರೀತ ಹೆಚ್ಚಾಗಲಿದೆ. ಹಡಗುಗಳ ಸಂಚಾರ ಸ್ಥಗಿತಗೊಂಡಿರುವುದರಿಂದ ಜಾಗತಿಕ ವ್ಯಾಪಾರಕ್ಕೆ ಹಿನ್ನಡೆಯಾಗಿದೆ. ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಬಳಕೆಯಾಗುವ ಕಚ್ಚಾ ವಸ್ತುಗಳ ಕೊರತೆ ಉಂಟಾಗುತ್ತದೆ. ಸೆಮಿಕಂಡಕ್ಟರ್ ಚಿಪ್ಗಳ ಬೆಲೆ ಹೆಚ್ಚುತ್ತಿರುವುದು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಇಸ್ರೇಲ್ ಅಭಿವೃದ್ಧಿಪಡಿಸಿರುವ ಸ್ಕೈವೇರ್ ಮತ್ತು ರಕ್ಷಣಾ ತಂತ್ರಗಳ ಈ ಯುದ್ಧದಲ್ಲಿ ಬಳಕೆಯಾಗುತ್ತಿವೆ. ಇರಾನ್ ತಯಾರಿಸಿರುವ ಅಗ್ಗದ ಬೆಲೆಯ ಡ್ರೋನ್ಗಳು ಇಸ್ರೇಲ್ ಮೇಲೆ ನಿರಂತರ ಕಿರುಕುಳ ನೀಡುತ್ತಿವೆ. ಈ ಡ್ರೋನ್ಗಳು ಚಿಕ್ಕದಾಗಿದ್ದರೂ ದೊಡ್ಡ ಮಟ್ಟದ ಹಾನಿ ಮಾಡುವ ಸಾಮರ್ಥ್ಯ ಹೊಂದಿವೆ. ಸಮುದ್ರದೊಳಗಿನ ಇಂಟರ್ನೆಟ್ ಕೇಬಲ್ಗಳ ಮೇಲೆ ದಾಳಿ ನಡೆದರೆ ಜಗತ್ತೇ ಕತ್ತಲೆಗೆ ಜಾರಬಹುದು. ಯುದ್ಧದ ಪರಿಣಾಮವಾಗಿ ಷೇರು ಮಾರುಕಟ್ಟೆಗಳು ನೆಲಕಚ್ಚುತ್ತಿವೆ. ಹೂಡಿಕೆದಾರರು ಚಿನ್ನದ ಮೇಲೆ ಹೂಡಿಕೆ ಮಾಡಲು ಮುಂದಾಗುತ್ತಿದ್ದಾರೆ. ಇದರಿಂದಾಗಿ ಚಿನ್ನದ ಬೆಲೆ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಮಾನವ ಹಕ್ಕುಗಳ ಸಂಘಟನೆಗಳು ಈ ಯುದ್ಧದ ಬಗ್ಗೆ ಕಳವಳ ವ್ಯಕ್ತಪಡಿಸಿವೆ. ಆಸ್ಪತ್ರೆಗಳು ಮತ್ತು ಶಾಲೆಗಳ ಮೇಲಿನ ದಾಳಿಯನ್ನು ಇಡೀ ಜಗತ್ತು ಖಂಡಿಸುತ್ತಿವೆ. ಆದರೂ ಅಧಿಕಾರದ ಅಮಲಿನಲ್ಲಿರುವ ನಾಯಕರಿಗೆ ಜನರ ಪ್ರಾಣ ಮುಖ್ಯವಾಗುತ್ತಿಲ್ಲ. ಇರಾನ್ ಮತ್ತು ಇಸ್ರೇಲ್ ಎರಡೂ ತಮ್ಮ ಅಹಂ ಬಿಟ್ಟು ಮಾತುಕತೆಗೆ ಬರಬೇಕಿದೆ. ಮಧ್ಯಸ್ಥಿಕೆ ವಹಿಸಲು ಕೆಲವು ರಾಷ್ಟ್ರಗಳು ಪ್ರಯತ್ನಿಸುತ್ತಿದ್ದರೂ ಯಶಸ್ಸು ಸಿಗುತ್ತಿಲ್ಲ. ಈ ಸಂಘರ್ಷವು ಭೂಮಿಯ ವಿನಾಶಕ್ಕೆ ಕಾರಣವಾಗಬಾರದು ಎಂಬುದು ಜನರ ಆಶಯ. ಇತಿಹಾಸದಲ್ಲಿ ಯುದ್ಧಗಳು ಯಾರಿಗೂ ಶಾಶ್ವತ ಸುಖವನ್ನು ಕೊಟ್ಟಿಲ್ಲ. ಇಂದು ನಾವು ನೋಡುತ್ತಿರುವ ಈ ಇಸ್ರೇಲ್ ಇರಾನ್ ಯುದ್ಧ ಒಂದು ಎಚ್ಚರಿಕೆಯ ಗಂಟೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.